ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ಲಾಸ್ಟ್ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಗೊತ್ತಿದೆ. ನಮ್ದೇನಾಗಿದೆ, ಈಗಾಗಲೇ ನಮ್ಮ ಮಾನದಂಡ ಏನಿದೆ GSDP 3% ಇರಬೇಕು ಅಂತ ಇರೋದು, ಅದೆಲ್ಲರಿಗೂ ಗೊತ್ತಿದೆ. 3% ಇರಬೇಕು ಅಂತ. ಸೊ ನಾವು ಈಗ ವಿತ್ತೀಯ ಕೊರತೆ, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರೋ ಇದರ ಪ್ರಕಾರ ವಿತ್ತೀಯ ಕೊರತೆ ಏನಾಗಿದೆ ಅಂದರೆ 2023-24ರಲ್ಲಿ 65,552 ಕೋಟಿ ಇತ್ತು. 24-25ರಲ್ಲಿ ಅದು ಏರಿಕೆ ಆಗೋಯ್ತು, 82,981 ಕೋಟಿಗೆ ಏರಿಕೆ ಆಗೋಯ್ತು. ಅದಾದಮೇಲೆ 24-25ರಲ್ಲಿ 82,940ಕ್ಕೆ ಮತ್ತೆ ಏರಿಕೆ ಆಗೋಯ್ತು. ಈಗ 25-26 ಕೊನೆ ಅಂತದ್ದು 90,424 ಕೋಟಿಗೆ ಹೋಗಿದೆ. ನೀವು ಪರ್ಸೆಂಟೇಜ್ ಪ್ರಕಾರ ಹೋದರೆ 23-24ರಲ್ಲಿ 2.55 ಇತ್ತು. 24-25ರಲ್ಲಿ ಅದು 2.9ಗೆ ಹೋಗ್ತು. ಅಂದರೆ ಬಾರ್ಡರ್ಗೆ ಹೋಗ್ತು. 3 ನಮ್ಮದು 3 ಇರೋದು, ಅದಕ್ಕಿಂತ ಆಚೆ ಹೋಗಂಗಿಲ್ಲ. ಕೇಂದ್ರ ಸರ್ಕಾರ ಮಾಡಿರೋ ಮಾನದಂಡದ ಪ್ರಕಾರ ಅದಕ್ಕಿಂತ ಆಚೆ ಹೋದರೆ ನಾವು ದಿವಾಳಿ ಅಂಚಿಗೆ ಹೊರಟೋಗ್ತೀವಿ ನಾವು. ಅದಾದಮೇಲೆ 24-25ರಲ್ಲಿ 2.9ಗೆ ರಿಟರ್ನ್ ಆಯಿತು. ಈಗ ಆಘಾತಕಾರಿ ಅಂತ ಹೇಳಿದ್ರೆ 2.95 ಬಂದ್ಬಿಟ್ಟು ಈ BP ಶುಗರ್ ಬಾರ್ಡರ್ ಲೈನ್ ಅಂತಾರಲ್ಲ, ಆ ಬಾರ್ಡರ್ ಲೈನಲ್ಲಿ ನಾವಿದ್ದೀರಿ. ಅದರಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಶೋಚನೀಯವಾಗಿ ಹೋಗೋವಂಥದ್ದಕ್ಕೆ ಆಗಬಾರ್ದು. ನಾವೇನಾದರೂ ಕ್ರಮ ತೆಗೆದುಕೊಂಡ್ರೆ ಮತ್ತೆ ನಮ್ದು, ಯಾಕಂದರೆ ಕರ್ನಾಟಕ ನಿಮ್ಗೆ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ ನಾವು ಒಳ್ಳೆಯ ಸ್ಥಾನದಲ್ಲಿದ್ದೀರಿ. ಮಹಾರಾಷ್ಟ್ರ ಬಿಟ್ಟರೆ ನಾವು ಎಷ್ಟು ಟ್ಯಾಕ್ಸ್ ಕೊಡೋವಂಥದ್ದು ಇರ್ಬೋದು, ಎಲ್ಲದರಲ್ಲೂ ಆ ಮಾನದಂಡಗಳ ಒಳಗಡೆನೇ ಬಂದಿದ್ದೀರಿ ಇದುವರೆಗೂ. ನಾವು ಎಷ್ಟೇ ಕಷ್ಟ ಇದ್ರೂ ಕೂಡ ಆ ಮಾನದಂಡ, ಕೋವಿಡ್ ಒಂದು ಟೈಮ್ ಬಿಟ್ಟರೆ ಇನ್ನೆಲ್ಲ ಸಂದರ್ಭದಲ್ಲೂ ಕೂಡ ನಾವು ಆ ಕೇಂದ್ರ ಸರ್ಕಾರದ ಮಾನದಂಡ ಒಳಗಡೆ ಇದ್ದೀರಿ. ಈಗ ನಮ್ಮದು ಇರೋದು 2.95 ಬಂದ್ಬಿಟ್ಟಿದೆ. ಡಾಕ್ಟ್ರ್ ಹತ್ರ ಹೋದರೆ ನಮ್ಮ ಫೈನಾನ್ಸ್ ನೋಡೋರು ಕೃಷ್ಣ ಅವರೇ ನೋಡ್ತಾ ಇರೋದು, ಅವ್ರಿಗೆ ಗೊತ್ತಾಗ್ತೈತೆ ಪಲ್ಸ್ ಎಷ್ಟು ಬಂದಿದೆ ಅಂತ. ಅದಕ್ಕೆ ಟ್ರೀಟ್ಮೆಂಟ್ ಏನಾನ ಬೇಕಲ್ಲ. 2.95 ಬಂದ್ಬಿಟ್ಟಿದೆ. ಅದನ್ನ ನೋಡ್ಕೊಂಡು ನೀವು ಈಗ ಇದೆಲ್ಲ ಮಣ್ಣೆ ಮಾಡ್ತಾ ಇರೋದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಸದನಕ್ಕೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ವರ್ಷನೂ ಕೂಡ 3ರ ಮಿತಿಯ ಒಳಗಡೆ ಇರಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರದ ನಿಲುವಾಗಿದೆ. ಕೊನೆಯ ಗಳಿಗೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಬಹುದೇನೋ ಅದನ್ನು ನಾನು ಹೇಳಲಿಕ್ಕಾಗ, ಆದರೆ ಸ್ಪಷ್ಟ ನಿಲುವು 3% ಒಳಗಡೆನೇ ಇಡಬೇಕು, 3ಅನ್ನು ದಾಟಬಾರದು ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ನಿಲುವು ಆಗಿದೆ, ನಮ್ಮ ಸರ್ಕಾರದ ನಿಲುವಾಗಿದೆ. ಅಷ್ಟೇ ಅಲ್ಲ, ಒಟ್ಟು ಸಾಲಗಳು ಕೂಡ ಏನು FRBM ಆ್ಯಕ್ಟ್ ಪ್ರಕಾರ ಲಿಮಿಟ್ ಇದೆ, ಒಟ್ಟು ಸಾಲಗಳು ಕೂಡ ಆ ಲಿಮಿಟ್ ಒಳಗಡೆನೆ ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು. ಇವೆರಡೂ ವಿಷಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ದೃಢ ನಿಲುವನ್ನು ತೆಗೆದುಕೊಂಡಿದ್ದಾರೆ. ನನ್ನ ಪ್ರಕಾರ ಅದು ಲೈನ್ ಕ್ರಾಸ್ ಮಾಡೋದಿಲ್ಲ. ಏನೋ ಅನಿವಾರ್ಯ ಪರಿಸ್ಥಿತಿ ಹೇಳೋಕ್ಕಾಗೋದಿಲ್ಲ. ಆದರೆ ಇವತ್ತಿನ ನಮ್ಮ ನಿಲುವಿನಲ್ಲಿ ಒಟ್ಟು ಸಾಲ ಮತ್ತು ಈ ವರ್ಷದ ಸಾಲ ಎರಡೂ ವಿತಿನ್ ದ FRBM ರೇಂಜಲ್ಲೇ ಇಡಬೇಕು ಅನ್ನುವಂಥದ್ದು ನಮ್ಮ ನಿಲುವಾಗಿದೆ. ಆದರೆ ಸದನದ ಗಮನಕ್ಕೆ, ಈಗ ದೇಶದಲ್ಲಿ ಒಂದು 20 ರಾಜ್ಯಗಳು ಇದನ್ನ ಅನುಸರಣೆನೇ ಮಾಡ್ತಾ ಇಲ್ಲ. ಅವರೆಲ್ಲ 3%ಗಿಂತ ಹೆಚ್ಚು ವರ್ಷ ಸಾಲ ಮಾಡ್ತಾ ಇದ್ದಾರೆ. ಒಟ್ಟು ಸಾಲಗಳು 30-40%ಗೆ ಹೊಟ್ಟೋಗಿದೆ. ದುರಂತ ಏನು ಅಂದರೆ, ಹಣಕಾಸು ಆಯೋಗದವರು ಅವರಿಗೆ ವಿಶೇಷ ಅನುದಾನ ಕೊಡ್ತಾರೆ. ಸೊ ಈ FRBM ಅನ್ನ ವೈಲೇಟ್ ಮಾಡಿದ್ದಕ್ಕೆ ಪ್ರೋತ್ಸಾಹಧನ, ನಾವು FRBM ಫಾಲೋ ಮಾಡಿದ್ದಕ್ಕೆ ಇಷ್ಟು ವರ್ಷ ನಮಗೆ 0.01% ಅಷ್ಟು ವೆಯ್ಟೇಜ್ ಇಲ್ಲ. ನಮಗೆ ಕಾನೂನನ್ನು ಪಾಲನೆ ಮಾಡಿದ್ದಕ್ಕೆ ಇನ್ಸೆಂಟಿವ್ ಇಲ್ಲ. ಕಾನೂನು ಉಲ್ಲಂಘನೆ ಮಾಡಿ ಯದ್ವಾ ತದ್ವಾ ಸಾಲ ಮಾಡಿದವ್ರಿಗೆ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ಅಂತ ಒಂದು ಕೊಡ್ತಾರೆ ಫೈನಾನ್ಸ್ ಕಮಿಷನ್ ಅವರು. ಅವರಿಗೆಲ್ಲ ಯಾವ ರಾಜ್ಯಗಳಿಗೆ, ಬೇರೆ ರಾಜ್ಯಗಳಿಗೆ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಅನ್ಯಾಯ ಆಯಿತು, ಅವರಿಗೆ ಭಾಗಶಃ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ಅಲ್ಲಿ ಸ್ವಲ್ಪ ಮೇಕಪ್ ಆಗಿದೆ. ಅಲ್ಲೂ ಒಡಿಸ್ಕೊಂಡು ಇಲ್ಲೂ ಒಡಿಸ್ಕೊಂಡಿದ್ದು ಅಂದ್ರೆ ಕರ್ನಾಟಕನೇ. ನಮಗೆ ರೆವಿನ್ಯೂ ಡಿಫಿಸಿಟ್ ಗ್ರಾಂಟು ಬರೀ 1,700 ಕೋಟಿಯನ್ನು ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಿಗೆ 20,000 ಕೋಟಿ ವರೆಗೂ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ಕೊಟ್ಟಿದ್ದಾರೆ. ಯಾಕೆ ರೆವಿನ್ಯೂ ಡಿಫಿಸಿಟ್ ಗ್ರಾಂಟ್ ಕೊಡ್ತು ಅಂದ್ರೆ,
ಅವರು ವರ್ಷ ಮಿತಿಯನ್ನ ಮೀರಿ ಬಾರೋ ಮಾಡಿದ್ದಾರೆ. ಈಗ ನೋಡಿ, ನಾವು ಶಿಸ್ತು ಪಾಲನೆ ಮಾಡಿ ವಿ ಎಂಡ್ ಅಪ್ ಆಸ್ ಲೂಸರ್ಸ್. ಇದು ವಿಪರ್ಯಾಸ. ನಾವು ಇದನ್ನ ಫೈನಾನ್ಸ್ ಕಮಿಷನ್ಗೆ ಹೇಳಿದ್ವಿ, ಇಲ್ಲ ಅದು ಕೊಡಬೇಡಿ, ಇಲ್ಲ ಅಂದ್ರೆ ಯಾರು ಡಿಸಿಪ್ಲಿನ್ಡ್ ಆಗಿದ್ದಾರೆ ಅವ್ರಿಗೂ ಇನ್ಸೆಂಟಿವ್ ಕೊಡಿ ಅಂತ. ಇದು ಹೋದ ಫೈನಾನ್ಸ್ ಕಮಿಷನ್ಗೂ ಹೇಳಿದ್ವಿ, ಈ ಬಾರಿನೂ. ಆದ್ರೆ ಅದೊಂಥರ ಅವರು ದಪ್ಪ ಚರ್ಮದ ಮೇಲೆ ಮಳೆ ಹೊಡೆದಂಗೆ ಆಗಿದೆ. ಆದ್ರೂ ಕೂಡ ಎನಿವೆ ದಟ್ ಅಸೈಡ್, ಇದನ್ನ ವಿತ್ ಇನ್ ದ ಲಿಮಿಟ್ ಇರೋದಕ್ಕೆ ಸರ್ಕಾರ ಈಗ ಕೇಂದ್ರ ಸರ್ಕಾರ ಬಿಜೆಪಿ ಫೈನಾನ್ಸ್ ಕಮಿಷನ್ ಇಲ್ಲ, ಫೈನಾನ್ಸ್ ಕಮಿಷನ್ ಬಿಜೆಪಿ ಇದ್ದಾಗೂ ಇತ್ತು, ಕಾಂಗ್ರೆಸ್ ಇದ್ದಾಗೂ ಇತ್ತು. ನಿಮಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಈ ಶಾಲೆಗಳಲ್ಲಿ ಅವರೆಲ್ಲ ಫಸ್ಟ್ ಕ್ಲಾಸ್ ಬಂದ್ಬಿಡ್ತಾರೆ. ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು ಇರ್ತಾರೆ. ಮೇಷ್ಟ್ರು ಯಾರ ಕಡೆ ಗಮನ ಕೊಡಬೇಕು? ಮೇಷ್ಟ್ರು ಕಡಿಮೆ ಬಂದಿರೋನ್ಗೆ ಸ್ಪೆಷಲ್ ಕ್ಲಾಸ್ ಬಿಟ್ಟ ಮೇಲೆ 5 ಗಂಟೆ ಆದ್ಮೇಲೆ ಬಾಪ ನಿನ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ, ಮ್ಯಾಥ್ಸ್ ಹೇಳ್ಕೊಡ್ತೀನಿ, ಇದು ಡಲ್ ಅಂತ ಮಾಡೇ ಮಾಡ್ತಾರೆ. ಕೇಂದ್ರ ಸರ್ಕಾರ ಮಾಡ್ತೈತೆ. ಇದು ನಮ್ಮ ಸರ್ಕಾರ ಅಂತಲ್ಲ, ಬಿಜೆಪಿ ಎಲ್ಲಾ ಸರ್ಕಾರನೂ ಹಾಗೆ ಮಾಡಿದೆ. ಅದರಿಂದ ನಾನು ಹೇಳೋವಂಥದ್ದು, ನಿಮ್ಮ ಸಾರ್ವಜನಿಕ ಋಣ ಏನಿದೆ, ಒಟ್ಟು ಜಮೆ ಈಗ ಅವ್ರೇನ್ ಈಗ 4 ಬೈರೇಗೌಡರು ಏನ್ ಹೇಳ್ತಾರೆ, ಇದು ಎಕ್ಸಾಮ್ ಬರೋದೇ ಪಾಸ್ ಮಾಡ್ತಾರೆ ಅಂತ ಹೇಳಿ. ಎಕ್ಸಾಮ್ ಬರೋದೇ ಪಾಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಮಾಡ್ತಾ ಇದಾರಲ್ಲ ಈಗ ನಮ್ಮ ಮಿನಿಸ್ಟ್ರು ಮಾಡ್ತಾ ಇದಾರಲ್ಲ. ಈಗ ಗ್ರೇಸ್ ತಂದ್ಬಿಟ್ಟಿದಾರಲ್ಲ 35ರಿಂದ 30 ಹಂಗ್ ಕೊಟ್ರೆ ಆಯ್ತು. ಅಲ್ಲ, ಅವರೇ ಮಾಡಿರ್ಬೇಕಾದ್ರೆ ಇನ್ ಕೇಂದ್ರ ಸರ್ಕಾರಕ್ಕೆ ಸ್ಪೆಷಲ್ ಕೋಚಿಂಗ್ ತಗೊಳ್ಳೋದು ಅವರು ಕೂಡ 50% ಕ್ರಾಸ್ ಆಗ್ಲಿ ಅಂತ. ನೀವು ಜಾಸ್ತಿ ಸ್ಪೆಷಲ್ ಕೋಚಿಂಗ್ ಕೊಟ್ಟಷ್ಟು ನಾನು 30% ಅಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಸ್ಪೆಷಲ್ ಕೋಚಿಂಗಿಗೆ ಅರ್ಥ ಏನು ಉಳಿತು? ಎರಡನೇದು, ಚಿನ್ನದ ಮೊಟ್ಟೆ ಇಡೋ ಕೋಳಿ ಚೆನ್ನಾಗಿದ್ರೆ ಚಿನ್ನದ ಮೊಟ್ಟೆ ತಗೊಂಡು ಎಲ್ಲರೂ ಬದುಕಬಹುದು. ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತ್ತನ್ನೇ ಇಸಿಕ್ಬಿಟ್ರೆ ನಾಳೆ ಎಲ್ಲಿಂದ ಉತ್ಪಾದನೆ ಆಗ್ಬೇಕು ಆದಾಯ? ಚಾಣಕ್ಯ ಏನ್ ಹೇಳ್ದ? ದುಂದುಬಿ ಯಾವ ತರ ಹೂವಿನ ರಸ ಇರುತ್ತೆ, ಆದ್ರೆ ಹೂವನ್ನ ಕೊಲ್ಲೋದಿಲ್ಲ. ಆ ರೀತಿಯಾಗಿ ತೆರಿಗೆ ನೀತಿ ಇರಬೇಕು ಅಂತ ಚಾಣಕ್ಯ ಹೇಳ್ದ. ನೀವು ಯಾವುದು ರಸ ಕೊಡ್ತದೆ ಅದನ್ನ ಪೂರ್ತಿ ಹಿಂಗೆ ಇಸಿಕ್ಬಿಟ್ರೆ ರಸ ಎಲ್ಲಿಂದ ಬರುತ್ತೆ? ಕರ್ನಾಟಕ ದೇಶಕ್ಕೆ ಚಿನ್ನದ ಮೊಟ್ಟೆಯನ್ನ ಇಡತಕ್ಕಂತಹ ಒಂದು ಆಸ್ತಿ. ಈ ಆಸ್ತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಅಷ್ಟೇ. ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು. ಎಸ್, ಅವ್ರು ಏನ್ ಹೇಳಿದ್ದಾರೆ, ವಿ ಆರ್ ಫಾರ್ ಇಟ್. ನಮ್ಮದು ಸ್ವಲ್ಪ ಆದಾಯ ಬೇರೆ ರಾಜ್ಯಕ್ಕೆ ಕೊಡ್ಲಿ, ಆಗಷ್ಟೇ ನಮ್ಮನ್ನೇ ಪಾಪರ್ ಮಾಡಬೇಡಿ ಅನ್ನುವಂಥದ್ದು ಅಷ್ಟೇ ನಮ್ಮ ಅಭಿಪ್ರಾಯ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಏನೊಂದು ಬಂಗಾರದ ಮೊಟ್ಟೆಯನ್ನು ಇಡುವಂತ ಒಂದು ಕೋಳಿ ಬಗ್ಗೆ ಮಾತಿನಲ್ಲಿ ಮಾತು ಚರ್ಚೆ ಮಾಡಿ ಅಲ್ಲ, ಯಾಕೆಂದ್ರೆ ಹೇಳ್ಬೇಕು ಅಂದ್ರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ 1.5 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನ ಟ್ಯಾಕ್ಸ್ ನ ರೂಪದಲ್ಲಿ ಹೆಚ್ಚಿಸಿರುವಂತದ್ದು, ಯೂಸರ್ ಚಾರ್ಜ್ ಗಳನ್ನ ಹೆಚ್ಚಿಸಿರೋದು, ಯಾವ ರೀತಿ ಸ್ಕ್ವೀಸ್ ಅಲ್ಲ, ಜನರ ಜೀವನ ಹಿಂಡಿರುವಂತ ಏನಾದ್ರು ಒಂದು ಸರ್ಕಾರ ಇಲ್ಲ. ಈಗ ಮಿಥ್ಯ ಬೆಲೆ ಫೈನಾನ್ಸ್ ಬಿಲ್ ಬಗ್ಗೆ ಮಾತಾಡ್ತಾ ಇನ್ಯಾವ ಮಾತಾಡಬೇಕಾಗಿದೆ? ಅಲ್ಲ, ಸರ್ಕಾರದ ಮುಜುಗರ ಅಲ್ಲ ಪಾಪ ಅವ್ರು ಹೇಳ್ತಾ ಇದ್ರು. ಅಲ್ಲ, ಒಂದು ಟ್ಯಾಕ್ಸ್ ಅನ್ನು ಏರಿಸಲಿಕ್ಕೆ ನಾನು ಕೇಳೋದು, ಒಂದು ಟ್ಯಾಕ್ಸ್ ಅನ್ನು ಏರಿಸಲಿಕ್ಕೂ ಒಂದು ಇತಿಮಿತಿ ಇದೆ. ಯಾವ ರೀತಿ ಅಧಿಕಾರವನ್ನ ಅಬ್ಯೂಸ್ ಮಾಡಿಕೊಂಡು ಟ್ಯಾಕ್ಸ್ ಅನ್ನು ಹೆಚ್ಚಿಸಿರುವಂತದ್ದಾಗ್ಲಿ, ಯೂಸರ್ ಫೀಗಳನ್ನು ಹೆಚ್ಚಿಸಿರುವಂತದ್ದು ಯಾವುದು ಸಸ್ಟೇನ್ ಆಗ್ಲಿಕ್ಕಾಗಲ್ಲ. ಮಿತಿ ಮೀರಿ ಏನು ಅಧಿಕಾರಕ್ಕೆ ಬಂದಿದೆ ಅನ್ನೋಂಥ ಒಂದು ಹೆಸರಿನಲ್ಲಿ, ಗ್ಯಾರಂಟಿ ಹೆಸರಿನಲ್ಲಿ ಗ್ಯಾರಂಟಿಗೆ ಎಷ್ಟು ಹಣ ಖರ್ಚು ಮಾಡಿದ್ದಾರೆ, ಇವ್ರು ಟ್ಯಾಕ್ಸ್ ಎಷ್ಟು ಹೆಚ್ಚು ಮಾಡಿದ್ದಾರೆ, ಯೂಸರ್ ಫೀ ಎಷ್ಟನ್ನು ಹೆಚ್ಚು ಮಾಡಿದ್ದಾರೆ. ನೀವು ನೋಡ್ರೆ ಇಟ್ ಇಸ್ ಬಿಯಾಂಡ್ ಗ್ಯಾರಂಟಿ. 3 ಗ್ಯಾರಂಟಿ ಕೊಡ್ಬೋದು, ಅಷ್ಟು ಹೆಚ್ಚಿಸಿದ್ದಾರೆ. ಇನ್ನೊಂದು ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿದ್ರು ಅವರು. ಪ್ರಾಬ್ಲಿ ಅವರಿಗೆ ಹೈಯರ್ ಎಜುಕೇಶನ್ ಅಥವಾ ಯೂನಿವರ್ಸಿಟಿ ಬಗ್ಗೆ ಗೊತ್ತಿದೆಯೋ ಇಲ್ವೋ, ಸಂಪೂರ್ಣವಾಗಿ ಪೆನ್ಷನ್ ಹಣ ಕೊಡೋ ಜವಾಬ್ದಾರಿ ಸರ್ಕಾರದ್ದು. ಸಂಬಳ ಕೊಡುವಂಥದ್ದು, ಪೆನ್ಷನ್ ಕೊಡುವಂಥದ್ದು ಯೂನಿವರ್ಸಿಟಿಯಿಂದ ಕೊಡೋದಲ್ಲ. ಅದು ಪೂರ್ತಿ ಗ್ರಾಂಟ್ ಅನ್ನು ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಯಾವ್ಯಾವ ಪೋಸ್ಟ್ ಗ್ರಾಂಟ್ ಮಾಡಿದಾರಲ್ಲ, ಆ ಗ್ರಾಂಟ್ ಮಾಡಿರುವಂಥದ್ರಲ್ಲಿ 50% ಮಾತ್ರ ಇವತ್ತು ಕೆಲಸ ಮಾಡ್ತಿರುವಂಥದ್ದು. ಇನ್ನು 50% ಪೋಸ್ಟ್ ವೇಕೆಂಟ್ ಇದೆ. ಆ 50% ನಲ್ಲಿ ಗ್ರಾಂಟ್ ಆಗಿ ಸ್ಯಾಂಕ್ಷನ್ ಆಗಿರುವಂಥದ್ದಕ್ಕೆ ಸಂಬಳ ಕೊಡ್ಲಿಕ್ಕೆ ಕಷ್ಟಪಡ್ತಾರೆ, ಪೆನ್ಷನ್ ಕೊಡ್ಲಿಕ್ಕೆ ಕಷ್ಟಪಡ್ತಾರೆ. ಯೂನಿವರ್ಸಿಟಿ ವಿಭಜನೆ ಆಗಿರುವಂಥದ್ದು ಯಾವುದು ವಯಬಲ್ ಇರಲಿಲ್ಲ, ಚಾಲೆಂಜಸ್ ಯಾವ್ದಿತ್ತು ಅದನ್ನ ಲೀನ್ ಮಾಡೆಲ್ ನಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಯೂನಿಫೈಡ್ ಡೇಟಾ ಅಂತ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ನ ಬಿಲ್ಡ್ ಮಾಡಿ ಮಿನಿಮಲ್ 2 ಕೋಟಿನೆಲ್ಲ 1 ರೂಪಾಯಿ ಕೊಟ್ಟಿಲ್ಲ ಹೊಸ ಯೂನಿವರ್ಸಿಟಿ ಗೊತ್ತಿರಲಿ,
ಸರ್ಕಾರಕ್ಕೆ 1 ರೂಪಾಯಿ ಹೊಸ ಯೂನಿವರ್ಸಿಟಿಗೆ 1 ರೂಪಾಯಿ ಹಣವನ್ನು ಕೊಡದೇನೆ ಓಕೆ, ಹೊಸ ಯೂನಿವರ್ಸಿಟಿಗಳು ಹೇಗೆ ಕಾರ್ಯವನ್ನು ಮಾಡಬಹುದು ಅನ್ನೋದನ್ನ ಹಳೆ ಯೂನಿವರ್ಸಿಟಿಗಳಿಗೂ ತೋರಿಸಿರುವಂತ ಒಂದು ಮಾಡೆಲ್ ಇದೆ. ಹಾಗಾಗಿ ಅವ್ರು ಮಾತಾಡ್ತಾ ಕೆಲವು ವಿಚಾರದಲ್ಲಿ ಅವ್ರು ಯಾವ ಕಲ್ಪನೆ ಇಟ್ಕೊಂಡು ಮಾತಾಡ್ತಿರ್ತಾರೋ ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಗೊತ್ತಿದ್ರೆ ಮಾತಾಡಬೇಕು. ಸುಮ್ಮನೆ ಈ ರೀತಿ ಏಕಾಏಕಿ ಮಾತಾಡುವಂತ ಪ್ರಯತ್ನಗಳನ್ನ ಸರ್ಕಾರ ಮಾಡಬಾರದು ಅಂತಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.